ಸತೀಶ್. ಎಸ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಳ ಮೀಸಲಾತಿ ವಿಚಾರವಾಗಿ. ಸೊ ಒಳ ಮೀಸಲಾತಿ ವಿಚಾರವಾಗಿ ವಿಧಾನಸಭೆಗೆ ನುಗ್ಗಿದ್ರಪ್ಪ ಮೊನ್ನೆ ಜನ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಒಳಗಡೆ ಪ್ರತಿಭಟನೆ ಆಯಿತು, ಒಳಗಡೆ ನುಗ್ಗೋಕೆ ಪ್ರಯತ್ನ ಪಟ್ಟರು. ಸೊ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕಾ ಬೇಡವಾ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಬೊಮ್ಮಾಯಿ CM ಆಗಿದ್ದಾಗ ನಾವು ಮಾಡೇ ಬಿಡ್ತೀವಿ ಅಂತ ಹೊರಟರು, ಅದು ಎಫೆಕ್ಟ್ ಅವರು ಅನುಭವಿಸಿದ್ರು. ಈಗ ಒಳ ಮೀಸಲಾತಿ ಜಾರಿ ಆದರೆ ಯಾವ ಪಕ್ಷಕ್ಕೆ ಲಾಭ ಆಗುತ್ತೆ? ಸೊ ಮೀಸಲಾತಿಯನ್ನು ಮಾಡಬೇಕಾ ಬೇಡ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಸೊ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಈಗ. ಒಂದು ವೇಳೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಸೊ ಬಹುಶಃ 90 ದಿನದಲ್ಲಿ ವರದಿ ಕೊಟ್ಟು ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಒಂದು ಜಾರಿ ಆದರೆ ಒಳ ಮೀಸಲಾತಿ ಜಾರಿ ಮಾಡಿಬಿಟ್ರೆ ಲಾಭ ಯಾರಿಗೆ? ಕಾಂಗ್ರೆಸ್ಗ, BJPಗ ಅಥವಾ JDSಗ? ಸೊ ಇದೊಂದು ಪ್ರಶ್ನೆ. ಈಗ BJP ಕೂಡ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ರಾಜಕೀಯವಾಗಿ ಬಹಳಷ್ಟು ಎಚ್ಚರಿಕೆಯ ನಡೆಗಳನ್ನು ಅದು ಅನುಸರಿಸ್ತಾ ಇದೆ. ಈಗ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರಾಗಿ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ನೇಮಕ ಮಾಡಿದ ಮೇಲೆ ಬಹಳಷ್ಟು ಈಕ್ವೇಷನ್ಸ್ ಬದಲಾಗಿದೆ ಅಂತ ಅನಿಸ್ತಾ ಇದೆ ಸತೀಶ. ಡೆಫಿನೆಟ್ಲಿ ಬಿಜೆಪಿ ಈ ಒಳ ಮೀಸಲಾತಿಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಹಾತೊರಿತಾ ಇದೆ. ವೆರಾಸ್ ಕಾಂಗ್ರೆಸ್ಗೆ ಆಫ್ಟರ್ ಮೋದಿ ಫ್ಯಾಕ್ಟರ್ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ SC ST ರೈಟ್ ಅಂಡ್ ಲೆಫ್ಟ್ ಧ್ರುವೀಕರಣ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಸೊ ದಟ್ ಈಸ್ OBC. ಸೊ ಅಹಿಂದ ಓಟ್ಸ್ ಅಲ್ಲಿ ದಲಿತರು ತುಂಬಾ ಒಂದು ಗಟ್ಟಿಯಾಗಿ ಕಾಂಗ್ರೆಸ್ ಜೊತೆಗೆ ನಿಂತರು ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಅದರಲ್ಲಿ ಇವರು ಏನಾದ್ರೂ ಒಳ ಮೀಸಲಾತಿ ಅನ್ನೋದಕ್ಕೆ ಕೈ ಹಾಕಿಬಿಟ್ರೆ ಐ ಡೋಂಟ್ ನೋ ಎಲ್ಲರಿಗಿಂತ ಜಾಸ್ತಿ ಯಾರಿಗೂ ಹೊಡೆತ ಬೀಳುತ್ತೆ ಅಂತ. ಇರ್ರೆಸ್ಪೆಕ್ಟಿವ್ ಆಫ್ ಲೆಫ್ಟ್ ರೈಟ್ ಎಲ್ಲ ಕಾಂಗ್ರೆಸ್ ಜೊತೆ ಇದ್ರು ಅಂತ ಕಾಂಗ್ರೆಸ್ ಏನು ಹೇಳ್ಕೊಳ್ತಾ ಇದೆ. ಒಂದು ವೇಳೆ ಈ ತರ ತುಂಬಾ ಕೆನೆಪದ್ರ ತುಂಬಾ ಸೂಕ್ಷ್ಮವಾಗಿ ಏನಾದರೂ ವಿಂಗಡಣೆ ಮಾಡಕ್ ಹೋದರೆ ಐ ಡೋಂಟ್ ನೋ ಏನಾಗಬಹುದು ಅಂತ. ಬಟ್ ಇದು ತುಂಬಾ ಇಂಪಾರ್ಟೆಂಟ್. ಒಳ ಮೀಸಲಾತಿಗೋಸ್ಕರ ಹೋರಾಟ ತುಂಬಾ ಜೋರಾಗಿದೆ. ಮಾಡೇ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವರಿಗೆ ವಾಗ್ದಾನ ಕೊಟ್ಟಿದ್ದಾರೆ. ನೀವೇ ಹೇಳಿದಂತೆ ನುಡಿದಂತೆ ನಡೆಯಿರಿ ಸಿದ್ದರಾಮಯ್ಯನವರೇ ಅಂತ ಬಹಳಷ್ಟು ಒಳ ಜಾತಿ ಸಮುದಾಯಗಳು ಈಗ ಒತ್ತಡವನ್ನ ಹಾಕ್ತಾ ಇದ್ದಾವೆ. ಅದರ ಭಾಗವಾಗಿ ವಿಧಾನಸಭೆಗೆ ಮುತ್ತಿಗೆ ಕೂಡ ಹಾಕಿದ್ರು. ಸೊ ಕೂಗು ಜೋರಾಗಿದೆ. ಆದರೆ ಪ್ರತಿಯೊಂದರಲ್ಲೂ ರಾಜಕೀಯ ಲೆಕ್ಕಾಚಾರ ಹಾಕುವಂತ ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ ಅನ್ನೋದು ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದಾಗೆ ಇದು ದೊಡ್ಡ ಜೇನುಗೂಡು, ಕಚ್ಚಿಸ್ಕೊಳ್ಳಕ್ಕೆ ರೆಡಿ ಆಗಿರ್ಬೇಕು ರಾಜಕೀಯವಾಗಿ. ಆದರೆ ಆ ಜಾತಿ ಸಮುದಾಯಗಳನ್ನ ಕೇಳಿದರೆ ಬೇಕೇ ಬೇಕು. ಎಲ್ಲರೂ ಒಕ್ಕರಳಾಗಿ ಚೀನಾ ರಾಮು ನೆನಪು ಬರ್ತಾರೆ ನನಗೆ. ಬಲಿತ ಅಂತ ಏನೋ ಪದ ಬಳಸ್ತಾರೆ ಅವರು. ಸೊ ದಟ್ ಈಸ್ ದಿ ರೀಸನ್ ಒಳ ಮೀಸಲಾತಿಗೆ. ಐ ಡೋಂಟ್ ನೋ ಏನ್ ಮಾಡ್ತಾರೆ ಏನು ಅಂತ. ಒಂದು ವೇಳೆ ಮಾಡಿದ್ರೆ ನಡೆದಂತೆ ನುಡಿದ್ದಾರೆ ಯಾರಿಗ್ ಲಾಭ ಯಾರಿಗ್ ನಷ್ಟ? ಬನ್ನಿ ನೋಡೋಣ ಉತ್ತರ. ಒಳ ಮೀಸಲಾತಿ ಜಾರಿ ಆದ್ರೆ ಯಾವ ಪಕ್ಷಕ್ಕೆ ಲಾಭ? ಕಾಂಗ್ರೆಸ್ಗೆ ಲಾಭ ಅಂತ ಜನ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಆಪ್ಷನ್ ಲೆಸ್ ಅಂತ ಅನ್ಸುತ್ತೆ. ಆಪ್ಷನ್ ಇಲ್ಲ ಅವ್ರಿಗೆ ಅಂತ ಅನ್ಸುತ್ತೆ. ಈಗ ನೋಡಿ, ಇವತ್ತು ಪಕ್ಷಾಂತರ ಅಲ್ಲ, ಇದು ಯಾವುದು ಬಿಲ್ಲು ಪಾಸ್ ಆಯ್ತಲ್ಲ, ವಕ್ಫ್ ಬಿಲ್ಗೆ ದೇವೇಗೌಡರು ಬೆಂಬಲ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಆಪ್ಷನ್. ಅಲ್ಪಸಂಖ್ಯಾತರಿಗೆ ಆಪ್ಷನ್ನು, ಬಿಜೆಪಿಗೆ ಕೋಮುವಾದಿ ಅನ್ನೋ ರೀಸನ್ ಕೊಟ್ಕೊಂಡು ರಾಜಕಾರಣ ಮಾಡೋರ್ಗೆ ಆಪ್ಷನ್ನು. ಈ ಆಪ್ಷನ್ ಏನಿದೆಯಲ್ಲ, ಈ ಆಪ್ಷನ್ನು ಇದು ಬಿಜೆಪಿ ಜೊತೆಗೆ ಸೇರಿ ಆಪ್ಷನ್ ಲೆಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಈ ಆಪ್ಷನ್ ಲೆಸ್ ಆಗ್ಬಿಟ್ಟಿದೆ. ಬಟ್ ಅಂತಹ ಪರಿಸ್ಥಿತಿ ಬಂದರೆ ಕುಮಾರಸ್ವಾಮಿ ಅವರು ಸುಮ್ಮನೆ ಇರ್ತಾರಾ? ಐ ಆಮ್ ಸಾರಿ, ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು ಅಂತಂದರೆ ಇನ್ನೊಂದು ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಕೈ ಜೋಡಿಸಲೇಬೇಕಾಗತ್ತೆ. ಬಟ್ ನನ್ನ ಹೃದಯದಲ್ಲಿ ನಿಮಗೋಸ್ಕರ ಜಾಗ ಇದೆ. ಕಮ್ ಬ್ಯಾಕ್ ಅಂತ ತಮ್ಮ ನಿರ್ಧಾರವನ್ನ, ಧೋರಣೆಯನ್ನ ಕುಮಾರಸ್ವಾಮಿ ಅವರು ಎನಿ ಟೈಮ್ ಬದಲಾಯಿಸಬಹುದು. ಐ ಡೋಂಟ್ ನೋ, ಬಟ್ ಆಸ್ ಇಫ್ ನೌ
ಒಳ ಮೀಸಲಾತಿ ಜಾರಿ ಆದ್ರೆ ಕಾಂಗ್ರೆಸ್ಗೆ ಲಾಭ ಲಾಭ ಅನ್ನೋ ಆಗುತ್ತೆ ಥರ. ಅಂತ ಜನ ಹೇಳ್ತಾ ಇರೋದಂದ್ರೆ ವೈ ನಾಟ್ ಸಿದ್ದರಾಮಯ್ಯನವ್ರು ಯಾಕೆ ಮಾಡಬಾರ್ದು? ಆಮೇಲೆ ಇಲ್ಲಿ ಗೊತ್ತಿಲ್ಲ ಅಂತ 34% ಇದೆ. ಅವರು ಮೋಸ್ಟ್ಲಿ ಈ ಮೀಸಲಾತಿ ಬಗ್ಗೆ ಗೊತ್ತಿಲ್ಲದೆ ಇರೋ ಜನ ಇರ್ಬೋದು ಏನಿದು ಒಳ ಮೀಸಲಾತಿ ಅನ್ನೋದ್ರ ಬಗ್ಗೆ ಬಹಳ ಅವ್ರಿಗೆ ಜನಕ್ಕೆ ಗೊತ್ತಿಲ್ಲ. ಏನಂತ, ಬಿಕಾಸ್ ಅವರು ಆ ಕಮ್ಯುನಿಟಿಗೆ ಸೇರಿದ್ರೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಏನಿದು ಅಂತ. ಸೊ ಕಮ್ಯುನಿಟಿಗೆ ಸೇರದೆ ಇರೋರಾದ್ರೆ ಏನೇನೋ ಮೀಸಲಾತಿ ಅನ್ಕೊಂಡ್ಬಿಡ್ತಾರ ಅವರು. ಹಂಗಾಗಿ ನಮ್ಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಏನಿದು ಅಂತ, ಬಹಳ ಜನರಿಗೆ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಕ್ ಹೋದ್ರೆ ಹಲವಾರು ಸಮುದಾಯಗಳು ಬೇಜಾರಾಗ್ತವೆ. ನೀವೇ ಹೇಳಿದ ಹಾಗೆ ಯಡಿಯೂರಪ್ಪನವರ ಒಂದು ಬೊಮ್ಮಾಯಿ ಅವರ ನಿರ್ಧಾರಕ್ಕೆ ಯಡಿಯೂರಪ್ಪನವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು, ಮನೆ ಕಲ್ಲೆಲ್ಲ ಹಾಕಿದ್ರು. ಹಾಕಿದ್ರು. ಬಟ್ ಅದ್ರಲ್ಲಿ ಯಡಿಯೂರಪ್ಪನವ್ರದ್ದು ಏನಿಲ್ಲ. ಬಟ್ ಡಿಸಿಷನ್ ವಾಸ್ ಬೊಮ್ಮಾಯಿ ಅವ್ರದ್ದು. ಬೊಮ್ಮಾಯಿ ಅವರು ಮತ್ತು ಅವರ ಸಚಿವ ಸಂಪುಟ ತೆಗೆದುಕೊಂಡಂತಹ ನಿರ್ಧಾರ. ಆದ್ರೆ ಯಡಿಯೂರಪ್ಪನವ್ರಿಗೆ ಅದು ಇಂಪ್ಯಾಕ್ಟ್ ಬಿತ್ತು. ಬಟ್ ಯಡಿಯೂರಪ್ಪನವರು ತಮ್ಮ ಜೀವಮಾನದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂಥ ಡಿಸ್ಕ್ರಿಮಿನೇಷನ್ ಮಾಡೇ ಇರಲಿಲ್ಲ ಅವರು. ಅಂದರೆ ನೀವು ಬೇಡ, ಅವ್ರು ಬೇಡ, ಇವ್ರು ಬೇಡ, ಅದು ಯಾರೇ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಎಲ್ಲ ಸಮುದಾಯಗಳಾಗಿರ್ಬೋದು, ಪ್ರತ್ಯೇಕ ಮಂಡಳಿಗಳನ್ನ, ನಿಗಮಗಳನ್ನ ಮತ್ತು ಅನುದಾನಗಳನ್ನ, ಮಠ, ಮಂದಿರ, ಚರ್ಚು, ಮಸೀದಿ ಎಲ್ಲದಕ್ಕೂ ಈಕ್ವಲ್ ಆಗಿ ನೋಡ್ಬಿಡ್ತಾ ಇದ್ರು. ಬಟ್ ಬೊಮ್ಮಾಯಿ ಅವರ ಕಾಲದಲ್ಲಿ ಹೈಕಮಾಂಡ್ ಬಹಳಷ್ಟು ಪ್ರಯೋಗಗಳನ್ನ ಮಾಡ್ತು. ಅದರ ಒಂದು ಭಾಗವಾಗಿ ಒಳ ಮೀಸಲಾತಿಗೆ ಕೈ ಹಾಕಿದ್ರು, ಕೈ ಸುಟ್ಕೊಂಡ್ರು ಕಂಪ್ಲೀಟ್ ಆಗಿ. 2023 ಚುನಾವಣೆ ಒಳ ಮೀಸಲಾತಿಗೆ ಕೈ ಹಾಕಿದ್ದಕ್ಕೆ ಕೈ ಸುಟ್ಕೊಂಡ್ರು. ಬಟ್ ಇವತ್ತು ಜನ ಹೇಳ್ತಾ ಇದ್ದಾರೆ 40% ಜನ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ. ಸೊ ಯಾಕೆ ಒಳ ಮೀಸಲಾತಿ ಜಾರಿ ಆಗ್ಬಾರ್ದು? ಯಾಕಾಗ್ಬಾರ್ದು? ಮೀಸಲಾತಿಯ ಒಂದು ಪ್ರಯೋಜನ ಸಿಗಬೇಕು ಅಂದ್ರೆ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅನ್ನೋದು ಆಗ್ರಹ ಇದೆ. ಅದರ ಕಾನ್ಸೆಪ್ಟು ಅದು ನಿಜಕ್ಕೂ ಕೂಡ ಅದಕ್ಕೆ ಅರ್ಥ ಸಿಗಬೇಕು ಮತ್ತು ಅದರ ಪ್ರಯೋಜನ ಆಗಬೇಕು ಅಂತಂದರೆ ಆರ್ಥಿಕವಾಗಿ ಸಬಲರಾಗಿರುವಂತಹ ಜಾತಿ ಸಮುದಾಯಗಳ ವಿಂಗಡಣೆ ಆಗಿ ಸೊ ತುಂಬಾ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಳಮಟ್ಟದ ಸಮುದಾಯಗಳಿಗೆ ಈ ಒಂದು ಮೀಸಲಾತಿ ಲಾಭ ಸಿಗಬೇಕು ಅನ್ನೋದು ಒಂದು ವಾದ. ಸೊ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋದಾದ್ರೆ ಸಿದ್ದರಾಮಯ್ಯನವರೇ ನೀವು ಯೋಚನೆ ಮಾಡಿ. ಅಲ್ಲ, ಇದೊಂದು ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಒಳ ಮೀಸಲಾತಿ ಜಾರಿ ಮಾಡೋದು ನಿಮಗೆ ಬಿಟ್ಟ ವಿಚಾರ ಮಾಡಿ ಅಂತ. ಆಯಾ ರಾಜ್ಯಗಳಿಗೆ ಬಿಟ್ಟ ವಿಚಾರ ಅಂತ ಹೇಳಿದ್ದಾರೆ. ಸೊ ಇದೇ ಮಾನದಂಡ ಮಾಡ್ಕೊಳ್ಳೋದಾದರೆ ಸಿದ್ದರಾಮಯ್ಯನವರೇ ಹಾಕಿ ಒಂದ್ ಕೈ ನೋಡೋಣ. ಐ ಡೋಂಟ್ ನೋ, ನಿಮಗೆ ಬಿಟ್ಟ ವಿಚಾರ ಅದು. ಆಲ್ ರೈಟ್.